ಹರೇ ರಾಮ. ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಗಿಡದ ಸೆಕ್ಷನ್ನಿಗೆ ಹೋಗ್ತಾ ಇದ್ದೇನೆ. ಹೋಗುವಾಗ ದಾರಿಯಲ್ಲಿ ಯಾವೆಲ್ಲ ಜಾತಿಯ ಗಿಡಗಳು ಕಾಣಿಸ್ತವೆ ನೋಡ್ತಾ ಹೋಗೋಣ. ಹೋಗ್ತಾ ಲೆಫ್ಟ್ ಸೈಡಲ್ಲಿ ಬಟರ್ ಫ್ರೂಟ್ ನಾನ್ ಗ್ರಾಫ್ಟೆಡ್ ಗಿಡಗಳಿದ್ದಾವೆ, ಹಾಗೂ COD ಜಾತಿಯ ತೆಂಗಿನ ಗಿಡಗಳಿದ್ದಾವೆ, ಹಾಗೂ ಈ ಕಡೆ D*T, ಹಾಗೆ ರೈಟ್ ಸೈಡಲ್ಲಿ ಅಲಹಾಬಾದ್ ಸಫೇದ್ ಜಾತಿಯ ಪೇರಲೆ ಗಿಡಗಳು, ರಾಮಫಲ ಗಿಡಗಳು, ಹಾಗೂ ದೊಡ್ಡದಾದ ಒಂದು ಪಾಲಿಹೌಸ್ ಕೂಡ ಇದೆ. ಮಳೆಗಾಲದಲ್ಲಿ ಗಿಡಗಳನ್ನು ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಹಾಯ ಆಗ್ತದೆ, ಹಾಗೂ ಬೇಸಿಗೆಯಲ್ಲಿ ಗಿಡಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಕೂಡ ಸಹಾಯ ಆಗ್ತದೆ. ಅರಿಲಿಯಾ ಡಾರ್ಫ್ ವೆರೈಟಿ ಗಿಡಗಳು, ಚಿಕ್ಕ ಚಿಕ್ಕದಾದಂತಹ ಲಕ್ಷ್ಮಣ ಫಲ ಗಿಡಗಳು, ಹಾಗೆ ಲೆಫ್ಟ್ ಸೈಡಲ್ಲಿ ಗುಲ್ಮೊಹರ್ ಗಿಡಗಳು, ಕ್ರಿಸ್ಟಿನಾ ಫೈಕಸ್. ತುಂಬ ಮಳೆ ಆಗಿರೋದ್ರಿಂದ ಝರಿ ಎದ್ದು ನೀರೆಲ್ಲ ಹರಿತಾ ಇದೆ. ಲವಂಗದ ಗಿಡಗಳು ಕೂಡ ಇದ್ದಾವೆ. ಸೀತಾಫಲ ಗಿಡಗಳು, ದೊಡ್ಡದಾದಂತಹ ವಾಟರ್ ಆಪಲ್ ಮರ ಇದೆ. ಈಗ ನಾವು ಮಾವಿನ ಗಿಡ ಇರೋ ಜಾಗಕ್ಕೆ ಬಂದು ತಲುಪಿದ್ದೇವೆ. ಸುಮಾರು 15ರಿಂದ 20 ಜಾತಿಯ ಮಾವಿನ ಹಣ್ಣಿನ ಗಿಡಗಳಿದ್ದಾವೆ. ಯಾವ್ಯಾವ ಜಾತಿಯ ಮಾವಿನ ಹಣ್ಣಿನ ಗಿಡಗಳು ಗ್ರಾಹಕರಿಗೆ ಲಭ್ಯ ಇದ್ದಾವೆ ಅನ್ನೋದನ್ನು ನೋಡೋಣ. ಸುಮಾರು 500ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಲ್ಲಿಕಾ ಜಾತಿಯ ಮಾವಿನ ಗಿಡಗಳು ಇದ್ದಾವೆ. ಇವು ಪ್ರಸಿದ್ಧವಾದ ಅಂಕೋಲಾ ಕರಿಸಾಡ್ ಜಾತಿಯ ಮಾವಿನ ಗಿಡಗಳು. ನಂತರದಲ್ಲಿ ದಶೇರಿ ಜಾತಿಯ ಮಾವಿನ ಗಿಡಗಳು, ರತ್ನಗಿರಿ ಆಪೋಸ್ ಜಾತಿಯ ಮಾವಿನ ಗಿಡಗಳು, ಇವು ಥೈಲ್ಯಾಂಡ್ ವೆರೈಟಿ ಮಾವಿನ ಗಿಡಗಳು. ಆಲ್ ಸೀಸನ್ ಆಗಿ ಬರ್ತವೆ ಇವು. ಮಲಗೋಬಾ ಜಾತಿಯ ಮಾವಿನ ಗಿಡಗಳು, ಚಂದ್ರಮಾವು, ಹಿಮಾಪಸಂದ್ ಜಾತಿಯ ಮಾವಿನ ಗಿಡಗಳು, ಚಿಕ್ಕದಾದ ಹಣ್ಣನ್ನು ಕೊಡ್ತಕ್ಕಂಥ ಮಾಣಿಬಟ್ಟ ಜಾತಿಯ ಮಾವಿನ ಗಿಡಗಳು ಇದ್ದಾವೆ. ಗೋವಾ ಮಣಕೂರ್ ಜಾತಿಯ ಮಾವಿನ ಗಿಡಗಳು ಕೂಡ ಇದ್ದಾವೆ. ಲೊಂಗ್ರಾ ಜಾತಿಯ ಮಾವಿನ ಗಿಡಗಳು, ಬನಾನಾ ಮ್ಯಾಂಗೋ, ಹಾಗೂ ಸುವರ್ಣಲೇಖ ಜಾತಿಯ ಮಾವಿನ ಗಿಡಗಳು. ಇವು 2 ಗಿಡಗಳು ಮಾತ್ರ ಉಳಿದುಕೊಂಡಿದ್ದಾವೆ. ಇವು ಮಳೆಗಾಲದಲ್ಲಿ ಹಣ್ಣನ್ನು ಕೊಡ್ತಕ್ಕಂಥ ನೀಲಂ ಜಾತಿಯ ಮಾವಿನ ಗಿಡಗಳು. ಮುಶ್ರಾದ್ ಮಾವಿನ ಗಿಡಗಳು, ಸಾಸಿವೆ ಮಾವು ಜಾತಿಯ ಮಾವಿನ ಗಿಡಗಳು ಇದ್ದಾವೆ. ತೋತಾಪುರಿ ಜಾತಿಯ ಮಾವಿನ ಗಿಡಗಳು ಇದ್ದಾವೆ. ಕೇಸರ ಜಾತಿಯ ಮಾವಿನ ಗಿಡಗಳು ಇವು. ಇಲ್ಲಿ ಯಲ್ಲಾಪುರ ಹಾಗೂ ಶಿರಸಿ ಭಾಗದ ಪ್ರಸಿದ್ಧ ಮಾವಿನ ತಳಿಯಾದಂಥ ಗಿಡಗ ಜಾತಿಯ ಮಾವಿನ ಗಿಡಗಳಿದ್ದಾವೆ.
ನಂತರದಲ್ಲಿ ಕಾಳಪ್ಪಾಡಿ ಜಾತಿಯ ಮಾವಿನ ಗಿಡಗಳು ಇದ್ದಾವೆ. ಸಿಂಧೂರ ಜಾತಿಯ ಮಾವಿನ ಗಿಡಗಳು, ಬನಟಾಪೋಸ್ ಜಾತಿಯ ಮಾವಿನ ಗಿಡಗಳು ಕೂಡ ಇದ್ದಾವೆ. ಇವು ಕಳೆದ ಸೀಸನ್ನಲ್ಲಿ ಕಸಿ ಕಟ್ಟಿರ್ತಕ್ಕಂತಹ ಗಿಡಗಳು. ಈಗ ನೆಡಲಿಕ್ಕೆ ಯೋಗ್ಯವಾಗಿದೆ. ಅದರ ಸೈಜು ಸ್ವಲ್ಪ ಚಿಕ್ಕದಾಗಿದೆ. ಈಗ ತಿಳಿಸಿದ ಮಾವಿನ ಗಿಡಗಳ ತಳಿಗಳ ಹೊರತಾಗಿ ಉಪ್ಪಿನಕಾಯಿ ಹಾಕ್ತಕ್ಕಂಥ ಅಪ್ಪೆಮೆಡಿ ಜಾತಿಯ ಮಾವಿನ ಗಿಡಗಳು ತುಂಬ ವಿಧಗಳಲ್ಲಿ ಇದ್ದಾವೆ. ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೇನೆ. ಇಷ್ಟೊತ್ತಿನವರೆಗೆ ನಮ್ಮ ನರ್ಸರಿಯಲ್ಲಿ ಯಾವೆಲ್ಲ ಜಾತಿಯ ಮಾವಿನ ಗಿಡಗಳು ಗ್ರಾಹಕರಿಗೆ ಲಭ್ಯ ಇದ್ದಾವೆ ಅನ್ನೋದನ್ನು ನೋಡ್ಕೊಂಡು ಬಂದಿದ್ದಾಗಿದೆ. ನೀವು ಕೂಡ ಒಮ್ಮೆ ನರ್ಸರಿಗೆ ಭೇಟಿ ಕೊಡಿ, ನಿಮ್ಮ ಇಷ್ಟದ ಗಿಡಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಹಾಗೂ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.